ಎಲ್ಲರಿಗೂ ನಮಸ್ಕಾರ. ಇವತ್ತು ಪಟ್ಟಣ ಪಂಚಾಯತಿ ಕಡೆಯಿಂದ ಹಾಗೂ 3 ಗ್ರಾಮ PDOs ಅಟ್ಯಾಚ್ಡ್ ಗ್ರಾಮ ಕಡೆಯಿಂದ ನಾವು ಸ್ವಚ್ಛತಾ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಬೆಳಗ್ಗೆ 6 ಗಂಟೆಯಿಂದ 9 ಗಂಟೆ 4 ಟೀಮ್ಸ್ ಡಿವೈಡ್ ಮಾಡಿದ್ದೀವಿ. ಅಲಾಂಗ್ ವಿತ್ NGOs ಮಾಡ್ತಿರೋದು. ಪ್ಲಸ್ ಎಲ್ಲ ಆಫೀಸ್ ಸ್ಟಾಫ್ ಎಲ್ಲರನ್ನೂ ಕರೆದು ಒಂದಷ್ಟು 100 ಜನ ಅಷ್ಟು ಸೇರಿದ್ದಾರೆ. ಮಾರ್ನಿಂಗ್ 6 ಗಂಟೆಯಿಂದ 9 ಗಂಟೆ ತನಕ ಮಾಡ್ತಾ ಇರೋ ಕಾರ್ಯಕ್ರಮ. ಎಲ್ಲರೂ 4 ಟೀಮ್ಸ್ ಡಿವೈಡ್ ಮಾಡ್ಕೊಂಡಿದ್ದೀವಿ. ಕೊಪ್ಪ ತಾಲೂಕಿನಲ್ಲಿ ಯಾವ್ಯಾವ ಕಡೆ 4 ಜಾಸ್ತಿ ಕಸ ಸಂಗ್ರಹಣೆ ಆಗಿರುತ್ತೆ ಅಂತ ಕಡೆ. ನಂದು ಒಂದು ವಿನಂತಿ ಏನಂದ್ರೆ, ಇದು ನಾವು ಸ್ಟಾರ್ಟಿಂಗ್ ಸ್ಟೆಪ್ ಇಡ್ತಾ ಇರೋದು. ಎಲ್ಲದನ್ನು ಒಂದೇ ದಿನ ಮಾಡೋಕ್ಕಾಗಲ್ಲ, ಹೌದು ನಾನು ಒಪ್ಕೊಂತೀನಿ. ಬಟ್ ಸಮ್ವೇರ್ ವಿ ಹ್ಯಾವ್ ಟು ಸ್ಟಾರ್ಟ್. ಒಂದು ವಿನಂತಿ ಏನಂದ್ರೆ, ನಾವು ಕ್ಲೀನ್ ಮಾಡ್ತಾ ಇದ್ದೀವಿ. ಈ ಜಾಗದಲ್ಲಿ ದಯವಿಟ್ಟು ಕೊಪ್ಪದ ಜನಗಳು ಮತ್ತೆ ಕಸ ಹಾಕಬೇಡಿ. ದಟ್ ಈಸ್ ಮೈ ಕೈಂಡ್ ರಿಕ್ವೆಸ್ಟ್ ಎಲ್ಲರಿಗೂ. ಡೈಪರ್ಸು, ಪ್ಯಾಡ್ಸು ಈ ತರ ಎಲ್ಲದನ್ನು ಎಸ್ತಿದ್ದಾರೆ. ಅದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ನಮಗೆ ಅಸಹ್ಯ ಆಗ್ತಾ ಇದೆ. ದಯವಿಟ್ಟು ಮತ್ತೆ ಈ ತರ ಎಸಿಬೇಡಿ ಅಂತ ವಿನಂತಿ ಮಾಡ್ತೀನಿ. ಪಂಚಾಯತಿ ಕಡೆಯಿಂದ ನಾನು ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. ಹೆವಿ ಫೈನ್ಸ್ ಪೆನಾಲ್ಟಿ ಹಾಕಿ ಅದು ಹೇಳ್ತಾರೆ. ಬಟ್ ಇದಕ್ಕಿಂತ ಹಿಂದೆನೂ ಹೇಳಿದ್ರು, ಹಾಕ್ತೀವಿ. ಇನ್ಮೇಲಿಂದ ಯಾರು ಒಬ್ರಿಗೆ ಒಂದು ಇಬ್ಬರಿಗೆ ಆ ತರದ್ದು ಇದಾಯ್ತಂದ್ರೆ ಜನಗಳಿಗೆ ಮತ್ತೆ ಅದು ಇಲ್ಲ. ಐ ಥಿಂಕ್ ಈ ರೀಸೆಂಟ್ಲಿ ಪಟ್ಟಣ ಪಂಚಾಯತಿ CO ಅವರು ಮತ್ತೆ ಕಸ ಕಲೆಕ್ಟ್ ಮಾಡಕ್ ಹೋಗಿರೋರು ಹೋಟೆಲ್ಗಳಿಗೆ ಹೆವಿ ಫೈನ್ ಹಾಕಿದ್ದಾರೆ ರೀಸೆಂಟ್ ಟೈಮ್ಸ್ ಅಲ್ಲಿ. ಆ ತರ ಹಾಕ್ತಾ ಇದೀವಿ. ಅಂಡ್ ಸೆಗ್ರಿಗೇಷನ್ ಯಾರು ಮಾಡ್ಕೊಡ್ತಾ ಇಲ್ಲ ಅವ್ರಿಗೂ ಒಂದು ಡೈರೆಕ್ಷನ್ ಕೊಟ್ಟಿದೀವಿ. ಮಾಡ್ಕೊಟ್ಟಿರೋರಿಗೆ ಆಲ್ರೆಡಿ ನಾನು ಒಂದು ಕ್ಲಾತ್ ಬ್ಯಾಗ್ ಗಿಫ್ಟ್ ಮಾಡಿದೀನಿ ಮನೆಗೆ ಹೋಗಿ. ಅಂಡ್ ಇವತ್ತಿಂದು ಅವೇರ್ನೆಸ್ ಕಮ್ ಕ್ಲೆನ್ಲಿನೆಸ್ ಡ್ರೈವ್ ಇದು. 4 ಟೀಮ್ಸ್ ಒಂದೊಂದು ಮಿನಿಟ್ ಬೈಟ್ ಮಾಡಿ ಕೊಡಿ ಅಂತ ಹೇಳಿದೀನಿ. ಎಲ್ಲೆಲ್ಲಿ ಕ್ಲೀನ್ ಮಾಡಿದೀರಾ ಅಲ್ಲಿ ಒಂದೊಂದು ಬೈಟ್ 1 ಮಿನಿಟ್ ಬೈಟ್ ಕೊಟ್ಟು ಮತ್ತೆ ಜನಗಳು ಅಲ್ಲಿ ಕಸ ಹಾಕಬಾರ್ದು ಅನ್ನೋ ರೀತಿ ಮಾತಾಡಿ ಅಂತ 4 ಟೀಮ್ಸ್ಗೂ ಹೇಳಿದೀನಿ. ಈಗ ಖಡಕ್ಕಾಗಿ ಕಸ ಹಾಕೋರಿಗೆ ಒಂದು ಖಡಕ್ಕೇನು ಎಚ್ಚರಿಕೆ?